ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ಹಿಡಿತ ಸಾಧಿಸುವಲ್ಲಿ ವಿಫಲರಾದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಇದೆ. ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಅಪೆಕ್ಸ್ ಬ್ಯಾಂಕ್ನ ಜಟಾಪಟಿ. ಸಿಎಂ ಸಂಧಾನ ಸಭೆ ಮಾಡಿದ್ರೂ ಕೂಡ ಹಿಡಿತ ಸಾಧಿಸೋದಕ್ಕಾಗ್ಲಿಲ್ವಾ? ಅಪೆಕ್ಸ್ ಬ್ಯಾಂಕ್ ಚುನಾವಣೆ ನಡೆಯೋದು ಫಿಕ್ಸಾ? ಕಾಂಗ್ರೆಸ್ನಲ್ಲಿ ಈಗಿದು ಪ್ರತಿಷ್ಠೆ ವರ್ಸಸ್ ಹಠ ಅನ್ನೋ ಜಟಾಪಟಿ ಅಂತಿಮ ಹಂತಕ್ಕೆ, ನಿರ್ಣಾಯಕ ಹಂತಕ್ಕೆ ಬರ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕ್ಯಾಂಡಿಡೇಟ್ಸ್ ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ಬೇಕಾದ ಸಿದ್ಧತೆಯನ್ನ ತೆರೆಮರೆಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆಗಳು ಹೇಗೆ ನಡೆಯುತ್ತೆ ಅಂದರೆ ಬಹುತೇಕ ಅವಿರೋಧವಾಗಿ ಆಯ್ಕೆ ಆಗ್ತಾ ಇತ್ತು. ಬಟ್ ಈ ಸಲ ಚುನಾವಣೆಯನ್ನು ನೋಡಬೇಕಾಗಿ ಬರ್ತಾ ಇದೆ. ಕಾರಣ ಎರಡೂ ಕಡೆಯಲ್ಲಿ ಒಂದು ಪೀಸ್ ಮೇಕಿಂಗ್ ಡೀಲ್ ಆಗಿಲ್ಲ, ಒಪ್ಪಿಕೊಂಡಿಲ್ಲ. 110 ವರ್ಷಗಳ ಇತಿಹಾಸ ಇರುವಂತಹ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ಯಾವಾಗ ಹಾಗಾದರೆ ಅನ್ನೋದು ಪ್ರಶ್ನೆ. ರಾಜಣ್ಣ ಅವರಿಗೆ ಎದುರಾಳಿಯಾಗಿ ಯಾರು ನಿಂತ್ಕೊಳ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದ್ದೇ ಇದೆ. 18 ನಾಮನಿರ್ದೇಶಕರು ಒಬ್ಬರನ್ನು ಆಯ್ಕೆ ಮಾಡಬೇಕಾಗಿತ್ತು. ಹೆಚ್ಚಿನ ಬಲ ನನಗೇ ಇದೆ ಅಂತ ರಾಜಣ್ಣ ಅವ್ರಿಗೆ ವಿಶ್ವಾಸ ಇತ್ತು. ಬಟ್ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಆಗಿರುವಂತಹ ರವಿ ಅವರು ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ರಾಜಣ್ಣ ಅವರ ಹಿಡಿತವನ್ನು ತಪ್ಪಿಸಬೇಕು ಅನ್ನೋ ಪ್ರಯತ್ನ ಸಫಲವಾಗುತ್ತಾ ವಿಫಲವಾಗುತ್ತಾ ನೋಡಬೇಕು. ನಾಮಿನೇಷನ್ ನಾನು ಮಾಡಿದ್ದೀನಿ. ಕಳೆದ 5 ವರ್ಷಗಳಿಂದ ನಾನು ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷನಾಗಿ ಸುಮಾರು 5 ವರ್ಷದಲ್ಲಿ 1500 ಕೋಟಿ ಲಾಭವನ್ನು ಮಾಡಿದ್ದೀನಿ. ಇವತ್ತು ನಮ್ಮ ಡೆಪಾಸಿಟು 13,000 ಕೋಟಿ 13,791 ಕೋಟಿ ಡೆಪಾಸಿಟ್ ಮಾಡಿದ್ವಿ. ಬ್ಯಾಂಕು ಅತ್ಯುತ್ತಮವಾಗಿ ಸುಸ್ಥಿತಿಯಲ್ಲಿದೆ. ಮತ್ತೊಮ್ಮೆ ಅವಕಾಶವನ್ನು ಬಯಸಿ ನಾನು ನಾಮಿನೇಷನ್ ಮಾಡಿದ್ದೀನಿ. ಬಾಕಿ 1 ಗಂಟೆ ಮೇಲೆ ಏನಾಗುತ್ತೆ ಅನ್ನೋಂಥದ್ದು. ನಿರ್ದೇಶಕರ ಬೆಂಬಲ ಇದೆಯಾ ಸರ್ ನಿಮಗೆ? ನಿರ್ದೇಶಕರು ಬೆಂಬಲ ಇಲ್ಲದಲೇ ನಾವು ನಾಮಿನೇಷನ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಒಬ್ಬರು ಸೂಚಕರಾಗಿ ಸಹಿ ಮಾಡಬೇಕು, ಒಬ್ಬರು ಅನುಮೋದಕರಾಗಿ ಸೈನ್ ಮಾಡಬೇಕು. ಈಗಾಗಲೇ ನಾವು 3 ಜನ ಸೈನ್ ಮಾಡಿದ್ದಾರೆ. ನನ್ನನ್ನು